ಎಲ್ರಿಗೂ ನಮಸ್ಕಾರ. ಮೇಷರಾಶಿಯವರಿಗೆ ಈ ವಾರ ರಾಶ್ಯಾಧಿಪತಿ ಮಂಗಳನು 3ನೇ ಮನೆಯಲ್ಲಿ ಇರೋದ್ರಿಂದ ವ್ಯಾವಹಾರಿಕವಾಗಿ ಬಹಳ ಜಾಗೃತವಾಗಿರಬೇಕು. ಹಾಗೂ ಸ್ವಲ್ಪ ಮನೆಯಲ್ಲಿ ವೈಮನಸ್ತಾಪಗಳು ನಡೆಯುವುದು ಮತ್ತು ನಿಮ್ಮ ಕಾರ್ಯಗಳು ಆದಷ್ಟು ಏಳಿಗೆ ತರುವ ರೀತಿಯಲ್ಲಿ ಕಾಣುವುದು, ಆದರೆ ಏಳಿಗೆ ಆಗುವುದಿಲ್ಲ. ಮತ್ತು ಮನೆಯಲ್ಲಿ ಅಸಮಾಧಾನಗಳು ಮತ್ತು ಕಿರಿಕಿರಿ ಉಂಟಾಗುವುದು. ಮತ್ತು 12ನೇ ಮನೆಯಲ್ಲಿ, ಯಾಕಂದರೆ ಅಲ್ಲಿ ಪಂಚಗ್ರಹಗಳು ಇರೋದರಿಂದ ರವಿ, ಶುಕ್ರ, ರಾಹು, ಶನಿ, ಬುಧ ಈ 5 ಗ್ರಹಗಳು ಇರೋದರಿಂದ ಅಲ್ಲಿ ನಿಮಗೆ ನಷ್ಟ ಆಗುವ ಸಾಧ್ಯತೆಗಳು ವ್ಯಾವಹಾರಿಕವಾಗಿ ಆದರೂ ಆಗ್ಬೋದು, ಅಥವಾ ಕೆಲಸ ಕಾರ್ಯಗಳಲ್ಲಿ ನೀವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರ ಅದು ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ರಾಹು ಕೇತುಗಳ ವ್ಯಯಸ್ಥಾನದಲ್ಲಿರೋದ್ರಿಂದ, ಅಂದರೆ ರಾಹುರ್ ಗತ ಹೆಚ್ಚು ಚಿತ್ತ ಭ್ರಂಷ್ಟಂ, ಮನಸ್ಸನ್ನು ಚಂಚಲತೆಯನ್ನಾಗಿಗೊಳಿಸ್ತಾರೆ. ಮೊದಲಿಗೆ ಮೇಷರಾಶಿಯಲ್ಲವರು ಚರ ಸ್ವಭಾವದವರು. ಈ ಚರ ಸ್ವಭಾವದಲ್ಲಿ ಅದು ರಾಹುಕೇತು ಪ್ರಭಾವದಿಂದ ಇನ್ನೂ ಮನಸ್ಸು ಚಂಚಲತೆ ಒಳಗಾಗುತ್ತೆ. ಅದಕ್ಕೆಲ್ಲ ಚಂಚಲತೆಗೆ ಒಳಗಾಗೋಕೆ ಹೋಗ್ಬೇಡಿ. ಅದಕ್ಕೆ ಆದಂತಹ ಸೂಕ್ತ ಪರಿಹಾರಗಳನ್ನು ಹೇಳ್ತೀವಿ, ಅದನ್ನ ಮಾಡಿ ಖಂಡಿತವಾಗೂ ನಿಮಗೆ ಶುಭವಾಗುತ್ತೆ. ಈ ವಾರದ ಆದಷ್ಟು ದೇವಿ ಆರಾಧನೆ ಮಾಡಬೇಡಿ, ತುಂಬ ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ. ವೃಷಭ ರಾಶಿಯ ಭವಿಷ್ಯ. ಈ ವಾರ ವೃಷಭ ರಾಶಿಯವರಿಗೆ ಬಹಳ ಶುಭಕರವಾಗುವುದು. ಲಾಭದಲ್ಲಿ ಶುಕ್ರ ಇರುವುದರಿಂದ ಬಹಳ ಶುಭಕರವಾಗಿರುತ್ತೆ. ಅದು ಲಾಭದಲ್ಲಿ 5 ಗ್ರಹಗಳಿದೆ ಮತ್ತು ಇವರು ಬಾಲ್ಯತಾ ಬಹಳ ಶ್ರಮಜೀವಿಗಳು. ಏನೇ ಕೆಲಸ ಕೊಟ್ಟರು ಅವು ಆ ಟೈಮ್ ಪೀರಿಯಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಲಗ್ನದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ವಿನಾಕಾರಣ ಅಲೆದಾಟ ಇರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತು ನಿಮ್ಮ ಪ್ರಗತಿ ಏಳಿಗೆ ಬಗ್ಗೆ ಆದಷ್ಟು ಗಮನ ಕೊಡಿ. ಮತ್ತು ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ ಬಹಳ ಗಮನ ಕೊಡಬೇಕು. ಯಾಕಂತಂದರೆ ಶುಕ್ರ ಏಕೆಂದರೆ ಲಿವರ್ಗೆ, ಈ ಕಿಡ್ನಿಗೆ ಕಾರಕ. ಕಿಡ್ನಿ ಸ್ಟೋನ್ ಆಗಿರ್ಬೋದು, ಅವ್ರ ಕಡೆ ಆರೋಗ್ಯದಲ್ಲಿ ಬಹಳ ಗಮನವನ್ನು ಕೊಡಬೇಕು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ 7ಮ ಸ್ಥಾನದಲ್ಲಿ ಮಂಗಳ ಮತ್ತು ಧನದಲ್ಲಿರೋದ್ರಿಂದ ಆದಷ್ಟು ವೈವಾಹಿಕ ಜೀವನದ ಕಡೆ ಸ್ವಲ್ಪ ವೈಮನಸ್ತಾಪಗಳಾಗೋ ಚಾನ್ಸಸ್ ಇರುತ್ತೆ. ಬಹಳ ಎಚ್ಚರಿಕೆಯಿಂದರಿ. ಗೃಹಿಣಿಯರಿಗೆ ಶುಭಕರವಾದಂಥದ್ದು ಏನಾದರೂ ಕೊಡ್ತಾ ಬನ್ನಿ. ಈ ವಾರದಲ್ಲಿ ಶುಭವಾಗೋದು. ಹಾಗೂ ನಿಮ್ಮ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ, ಜಾಗರೂಕರಾಗಿರಿ. ಬಳಿಕ ಶುಕ್ರ ಸಂಪ್ರೀತನಾಗ್ತಾನೆ. ಶುಭವಾಗ ಒಳ್ಳೆಯದಾಗಿ. ಮಿಥುನ ರಾಶಿಯ ವಾರ ಭವಿಷ್ಯ. ಕೆಲಸದಲ್ಲಿ ಒತ್ತಡಗಳು. ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಶುಭವಾಗುವುದು. ಬಟ್ ಆದರೆ ಕೆಲಸ ನೀವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರ ಅದು ಪೂರೈಸೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಧ್ಯಾನಕಾರಕ ಗುರು 12ನೇ ಮನೆಯಲ್ಲಿ ಇರೋದರಿಂದ ಗುರುಬಲ ಇಲ್ಲ. ಗುರು ಮಾರ್ಗ ಇದ್ದರೆ ಶುಭವಾಗುವುದು. ವಿದ್ಯಾರ್ಥಿಗಳು ಆದಷ್ಟು ಗುರುವಿನ ಸಂಪರ್ಕದಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಉತ್ತಮ ಸ್ಥಾನಗಳನ್ನು ಪಡೆಯಬಹುದು. ಶುಭ. ಕಟಕ ರಾಶಿಯ ವಾರ ಭವಿಷ್ಯ. ಕಟಕ ರಾಶಿಯಾಧಿಪತಿ ಚಂದ್ರ, ಮನಸ್ಸಿಂತಲೇ ಮಾರ್ಗ. ಗುರು ಲಾಭದಲ್ಲಿರುವುದರಿಂದ ಶುಭ ಕಾರ್ಯಗಳು ನೆರವೇರುವುದು ಮತ್ತು ನಿಮ್ಮ ಮನೆಯಲ್ಲಿ ಲವಲವಿಕೆಯ ವಾತಾವರಣ ಇರುವುದು. ಅಷ್ಟಮದಲ್ಲಿ ಶನಿ ಇರೋದರಿಂದ ಆಕಸ್ಮಿಕವಾಗಿ ದುರ್ಘಟನೆಗಳು ನಡೆಯುವುದು. ಬಹಳ ಜಾಗರೂಕವಾಗಿರಿ. ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಶುಭವಾಗಿ. ಸಿಂಹರಾಶಿಗೆ ಗುರುಬಲ ಭಾಗ್ಯದಲ್ಲಿರೋದ್ರಿಂದ ಗುರುಬಲ ಇದೆ ಮತ್ತು ಶನಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ವೈವಾಹಿಕ ಜೀವನದನ್ನು ತೊಂದರೆ ಕೊಡ್ತಾನೆ ಮತ್ತು ಸಂಬಂಧಿಕರಲ್ಲಿ ತೊಂದರೆ ಕೊಡ್ತಾನೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಅಡ್ಡಿಯಾತುಗಳನ್ನು ಮಾಡ್ತಾನೆ. ನಿಮಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ಆ ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿ ತೊಂದರೆಗಳಾಗತ್ತೆ. ಕೆಲವು ಕೊಡೋ ವ್ಯವಹಾರದಲ್ಲೂ ಕೂಡ ತೊಂದರೆಗಳಾಗುತ್ತೆ ಮತ್ತು ಸಾಲಬಾಧೆ ಇರುತ್ತೆ. ವಿದ್ಯಾರ್ಥಿಗಳು ವಿದ್ಯೆ ಕಡೆ ಬಹಳ ಗಮನವನ್ನು ವಹಿಸಿ. ಆದಷ್ಟು ಶನಿ ಶಾಂತಿ ಮಾಡಿಸಿ. ಶುಭವಾಗುವ. ಕನ್ಯಾ ರಾಶಿಯ ವಾರ ಭವಿಷ್ಯ. ವ್ಯಾವಹಾರಿಕವಾಗಿ ಪ್ರಗತಿಯಾಗುವುದು. ಕೋರ್ಟ್ ಕೇಸ್ಗಳು ಆಗಿರ್ಬೋದು,
ಅಥವಾ ಭೂಮಿ ವ್ಯಾಜ್ಯಗಳಾಗಿರ್ಬೋದು ಅದು ಇತ್ಯರ್ಥಕ್ಕೆ ಬರುವುದು. ಆದಷ್ಟು ದೇವಿ ಆರಾಧನೆ ಮಾಡಿಕೊಂಡು ಶುಭವಾಗುವುದು. ತುಲಾ ರಾಶಿಯಾಧಿಪತಿ ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ರೋಗ ಗುಣ ಶತ್ರುಗಳ ಬಾಧೆ ಇರುವುದು. ಬಹಳ ಜಾಗರೂಕವಾಗಿರಿ. ಕನ್ಯಾ ರಾಶಿ ಶುಕ್ರ ಅಧಿಪತಿ 6ಥ ಸ್ಥಾನದಲ್ಲಿ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಕಾರ್ಯಗಳನ್ನು ಆದಷ್ಟು ಜಾಗರೂಕವಾಗಿ ಮಾಡಿ. ಶನಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ಸಂತತಿ ಬಗ್ಗೆ ಬಹಳ ಹುಷಾರಾಗಿರಿ. ಏಕೆಂದರೆ ಸಂತತಿ ಅಭಾಷಸಾಗಿ ತೊಂದರೆಗಳಾಗೋ ಸಾಧ್ಯತೆ ಇರ್ತದೆ. ಮತ್ತು ಮಕ್ಕಳು ತಾಯಿ ಗೃಹಿಣಿಯರಿಗೆ ಆದಷ್ಟು ಜಾಗರೂಕರಾಗಿರಿ. ಕೆಲವೊಂದು ಕಡೆ ಬೇರಿಂದ ಬಿದ್ದು ತೊಂದರೆಗಳು ಅನುಭವಿಸೋ ಚಾನ್ಸಸ್ ಇರುತ್ತೆ. ಈ ದೇವಿ ಆರಾಧನೆ ಮಾಡಿ ಶುಭವಾಗ್ತದೆ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ನಿಮಗೆ ಇವಾಗ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಲೇವಾದೇವಿ ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಸಪ್ತಮ ಸ್ಥಾನ ಅದಕ್ಕೆ ಫಾರಿನ್ ಟ್ರಾವೆಲ್ಸ್ ಪ್ರಯಾಣ ಮಾಡಬೇಕಾದ್ರೆ ಬಹಳ ಹುಷಾರಾಗಿರಬೇಕು. ವಿನಾಕಾರಣ ಎಕ್ಸ್ಪೆನ್ಸಸ್ ಆಗೋತಕ್ಕಂಥ ಚಾನ್ಸಸ್ ಇರ್ತದೆ. ಮತ್ತು ನೀವು ಏನು ಕೆಲಸ ಕಾರ್ಯಗಳನ್ನ ಅಂದ್ಕೊಂಡಿರ್ತೀರೋ ಅದು ಕಾರ್ಯರೂಪಕ್ಕೆ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಪೂರ್ವ ಪುಣ್ಯಸ್ಥಾನ ಚೆನ್ನಾಗಿದೆ. 5ನೇ ಮನೆಯಲ್ಲಿ ಪಂಚಗ್ರಹಗಳಿದೆ, ಶುಭವಾಗ್ಬೋದು. ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗ್ಬೋದು. ಧನುಸ್ಸು ರಾಶಿಯಾಧಿಪತಿ ಗುರು 6ನೇ ಮನೆಯಲ್ಲಿರೋದ್ರಿಂದ ಆದಷ್ಟು ಗುರುಬಲ ಮುಂದಿನ ತಿಂಗಳಿಂದ ಬರೋದು. ಏಕೆಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು. ಆವಾಗಲೇ ನಿಮಗೆ ಧೀರಕನದ ದಿಟ್ಟ ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯ. ಹಾಗೆ ಗುರು ಮಾರ್ಗ ಇದ್ದರೆ ಶುಭವಾಗುವುದು. ಮತ್ತು ಚತುರ್ಥ ಭಾವದಲ್ಲಿ ತಾಯಿ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಬಹಳ ಜಾಗರೂಕವಾಗಿ ಕಾರ್ಯಗಳನ್ನು ಮಾಡಿ ಕೆಲಸದಲ್ಲಿ ಪ್ರಗತಿ ಇಲ್ಲ, ಶುಭವಾಗುವುದು. ಆದಷ್ಟು ಗುರು ರಾಯರ ಆರಾಧನೆ ಮಾಡಿ ಶುಭವಾಗುವುದು. ಮಕರ ರಾಶಿಯಾಧಿಪತಿ ಶನಿ ಕರ್ಮಕಾರಕ ಶನಿ ನಿಮಗೆ ಇಲ್ಲಿ ತೃತೀಯ ಭಾವದಲ್ಲಿ ಇರೋದರಿಂದ ಸ್ವಲ್ಪ ಅಣ್ಣ ತಮ್ಮಂದರಲ್ಲಿ ವೈಮನಸ್ತಾಪಗಳಾಗೋದು. ಗುರು ಅನುಗ್ರಹ ಇರೋದರಿಂದ ಮಕರ ರಾಶಿಯವರಿಗೆ ಶುಭವಾಗುವುದು. ಮತ್ತು ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಒತ್ತಡಗಳು ಬರುವುದು. ಮತ್ತು ತಂದೆ ಆರೋಗ್ಯದ ಕಡೆ ಬಹಳ ಗಮನ ಕೊಡಿ. ಕೆಲವೊಂದು ಸಂದರ್ಭದಲ್ಲಿ ತಂದೆ ಮಗನ ಮಧ್ಯೆ ವೈಮನಸ್ತಾಪಗಳಾಗುತ್ತೆ. ಸಾತಿ ಇರೋದರಿಂದ ಆದಷ್ಟು ಶನಿ ದೋಷವನ್ನು ಬಗೆಹರಿಸ್ಕೊಳ್ಳಿ, ಶುಭವಾಗ್ತು. ಕುಂಭ ರಾಶಿಯಾಧಿಪತಿ ಶನಿ ಈಗ ಧನಸ್ಥಾನದಲ್ಲಿ ಇರೋದ್ರಿಂದ ತುಂಬ ಶುಭ. ಆದರೆ ನೀವು ಏನು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ಅದು ಮಾಡೋದಕ್ಕೆ ನಿಧಾನವಾಗಿ ಪೂರೈಸ್ತೀರ. ಮತ್ತು ತೃತೀಯ ಮಂಗಳ ಪಶ್ಚಿಮ ಭಾವದಲ್ಲಿರೋದ್ರಿಂದ ನಿಮಗೆ ಸಂತತಿ ಯಾರು ಕೆಲವರು ಮಾಡ್ಕೋಬೇಕು ಅಂತಿರ್ತಾರೆ ಅವ್ರ ಕಡೆ ಅದು ಸ್ವಲ್ಪ ಪ್ರಾಬ್ಲಮ್, ಅಬಾರ್ಷನ್ಸ್ ಆಗೋದು ಆ ಥರ ಆಗೋದು ಸಮಸ್ಯೆಗಳು ಆಗುತ್ತೆ. ಮನೆಯಲ್ಲಿ ಕಿರಿಕಿರಿ ಅಶಾಂತಿಗಳು ಇರ್ತದೆ. ಮತ್ತು ತಾಯಿ ಆರೋಗ್ಯದ ಕಡೆ ಬಹಳ ಗಮನ ಕೊಡಿ. ಮತ್ತು ಶನಿಯ ಪ್ರಭಾವ ತಗ್ಗಿಸೋದಕ್ಕೆ ಆಂಜನೇಯನ ಆರಾಧನೆ ಮಾಡಿಕೊಡಿ, ಶುಭವಾಗುತ್ತೆ. ಮೀನ ರಾಶಿಯ ವಾರ ಭವಿಷ್ಯ. ಮೀನ ರಾಶಿಯಲ್ಲಿ 5 ಗ್ರಹಗಳು ಒಟ್ಟಿಗೆ ಇದ್ದಾವೆ. ಈ ಮೀನ ರಾಶಿಯವರಿಗೆ ಹೇಗೆ ಅಂತಂದರೆ ಇದು ಕಡೆ ರಾಶಿ ಆದರೂ ಕೂಡ ಬಹಳ ಉತ್ತಮವಾದಂತಹ ಮಾರ್ಗ ಇರ್ತಕ್ಕಂಥ ರಾಶಿ. ಯಾಕಂದರೆ ಗುರು ಇದಕ್ಕೆ ಅಧಿಪತಿ. ಗುರು ಒಳ್ಳೆಯ ಮಾರ್ಗವಲ್ಲೇ ತೋರಿಸ್ತಾರೆ. ಗುರುನಾವ್ ದೇಹಕುಷ್ಟಶ ಬುದ್ಧಿ ಪಿತ್ರಾತ ಸಂಪದ. ಯಾಕಂದರೆ ಗುರು ಅನುಗ್ರಹ ಇದ್ದರೆ ಎಲ್ಲವೂ ಅಲ್ಲಿ ಶುಭವಾಗುತ್ತೆ. ಬಟ್ ಇಲ್ಲಿ ಗುರು ಇವಿಗೆ ಈಗ ತೃತೀಯ ಭಾವದಲ್ಲಿರೋದ್ರಿಂದ ಅಣ್ಣ ತಮ್ಮಂದರಲ್ಲಿ ಚೆನ್ನಾಗಿರ್ತವೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಪ್ತಮ ಸ್ಥಾನಾಧಿಪತಿ ಬುಧ ಇಲ್ಲಿ ಲಗ್ನ ಸ್ಥಾನದಲ್ಲಿ ನೀಚನಾಗಿರೋದರಿಂದ ಆದಷ್ಟು ನಿಮ್ಮ ಮಾತಿನ ಬಗ್ಗೆ ನಿಗಾ ಇರಲಿ. ಮತ್ತು ಇದು ಗುರು ರಾಯರ ಅನುಗ್ರಹ ಇರಲಿ. ರಾಯರ ಆರಾಧನೆ ಮಾಡಿ ಗುರು ದತ್ತಾತ್ರೇಯ ಸ್ವಾಮಿಗೆ ಹೋಗ್ಬಿಟ್ಟು ಬನ್ನಿ, ಶುಭ. ನಮಸ್ಕಾರ.